ಹೆಣ್ಮಗು ಹುಟ್ಟಿದರೆ ಅಮ್ಮನ ತಪ್ಪು, ಗಂಡು ಮಕ್ಕಳು ಆಗಿಲ್ಲ ಅಂತಂದರೆ ಹೆಂಡತಿ ದೋಷ. ಆದರೆ ಇದು ನಿಜವಾಗಿಯೂ ಸತ್ಯನಾ? ಹೆಣ್ಣು ಅಥವಾ ಗಂಡು ಮಗು ಯಾರು ನಿರ್ಧಾರ ಮಾಡ್ತಾರೆ? ಅಮ್ಮನ ಅಪ್ಪನ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸರಳವಾಗಿ ವಿವರಿಸ್ತೇನೆ, ಓಕೆನಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಗಣಿತ ಯೂಟ್ಯೂಬ್ ಚಾನಲ್. ಹೆಣ್ಮಗು ಹುಟ್ಟಿದರೆ ಅಮ್ಮನ ತಪ್ಪ? ನಮ್ಮ ಸಮಾಜದಲ್ಲಿ ಹಲವಾರು ವರ್ಷಗಳಿಂದ ಒಂದು ತಪ್ಪು ನಂಬಿಕೆ ಇದೆ. ಏನಪ್ಪ ಅಂತಂದರೆ ಗಂಡು ಮಗು ಆಗಲೇಬೇಕು, ಆಗಿಲ್ಲ ಅಂತಂದರೆ ಈ ಹೆಂಗಸಿಂದ ಗಂಡು ಮಗು ಆಗಿಲ್ಲ ಅಂತ ಅಂತಾರೆ. ತುಂಬ ಜನ ಏನು ಮಾಡ್ತಿರ್ತಾರೆ, ಮಾನಸಿಕವಾಗಿ ಆ ಹೆಣ್ಣಿಗೆ ಕಿರುಕುಳ ಕೊಡ್ತಾ ಇರ್ತಾರೆ. ಕೆಲವೊಬ್ಬರು ಸೆಕೆಂಡ್ ಮ್ಯಾರೇಜ್ ಮಾಡೋದರ ಮಟ್ಟಕ್ಕೇನೂ ಸಮೇತ ಹೋಗಿರ್ತಾರೆ. ಈ ಮ್ಯಾಟರಲ್ಲಿ ಹೆಣ್ಮಕ್ಳದ್ದು ಯಾವುದೇ ತಪ್ಪಿಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ. ನೀವೇ ಯಾರ್ದು ತಪ್ಪಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ? ಈಗ ವಿಜ್ಞಾನ ಏನು ಹೇಳುತ್ತಪ್ಪ ಅಂತಂದರೆ, ನಮ್ಮ ದೇಹದಲ್ಲಿ ಕ್ರೋಮೋಸೋಮ್ಸ್ ಅಂತ ವ್ಯವಸ್ಥೆ ಇರುತ್ತೆ. ಸೊ ಟೋಟಲ್ಲಾಗಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಅದರಲ್ಲಿ ಮಗುವಿನ ಲಿಂಗವನ್ನು ನಿರ್ಧರಿಸಲು 2 ಮಾತ್ರ ಕ್ರೋಮೋಸೋಮ್ಸ್ ಮೀಸಲಾಗಿರುತ್ತೆ. ಯಾವ್ಯಾವು ಅಂತಂದರೆ ಎಕ್ಸ್ ಮತ್ತು ವೈ, ಓಕೆನಾ? ಮಹಿಳೆಯ ಅಂಡಾಶಯದಲ್ಲಿ ಎಕ್ಸ್ ಮಾತ್ರ ಕ್ರೋಮೋಸೋಮ್ ಇರುತ್ತೆ. ಅಪ್ಪನ ವೀರ್ಯದಲ್ಲಿ ಎಕ್ಸ್ ಅಥವಾ ವೈ, ಎಕ್ಸ್ ಆದರೂ ಇರುತ್ತೆ, ಇಲ್ಲ ವೈ ಆದರೂ ಇರುತ್ತೆ ಕ್ರೋಮೋಸೋಮ್ ಅನ್ನೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ, ಅಮ್ಮನಿಂದ ಯಾವಾಗಲೂ ಎಕ್ಸ್ ಇರುತ್ತೆ, ಅಪ್ಪನಿಂದ ಎಕ್ಸ್ ಬರುತ್ತೆ, ಓಕೆನಾ? ಅವಾಗ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಹೆಣ್ಣು ಮಗು ಜನನ ಆಗುತ್ತೆ. ಇನ್ ಕೇಸ್ ಅಪ್ಪನಿಂದ ವೈ ಕ್ರೋಮೋಸೋಮ್ ಬಂತು ಅಂತಂದರೆ XY ಆಗಿಬಿಟ್ಟು ಗಂಡು ಮಗ ಜನನ ಆಗುತ್ತೆ, ಓಕೆನಾ? ಇವಾಗ ಅರ್ಥ ಆಯ್ತಾ ನಿಮಗೆ? ಅದೆಲ್ಲ ನಿರ್ಧಾರ ಮಾಡೋದು ಈ ಕ್ರೋಮೋಸೋಮಿಂದ ಮಾತ್ರ. ಅಲ್ಲಿ ಮಹಿಳೆಗೆ ಯಾವುದೇ ಅವಕಾಶವಿಲ್ಲ. ನನಗೆ ಗಂಡು ಬೇಕು, ನನಗೆ ಹೆಣ್ಣು ಬೇಕಂತ ಅವಳಲ್ಲಿ ನಿರ್ಧರಿಸಲು ಯಾವ ಅವಕಾಶನೇ ಸಿಗೋದಿಲ್ಲ. ಬಟ್ ನಮ್ಮ ಜನ ಏನು ಮಾಡ್ತಾರೆ, ನಿನಗೆ ಗಂಡು ಮಗು ಹೇರೋಕ್ಕಾಗಲಿಲ್ಲ, ಹಾಗೆ ಹಿಂಗೆ ಅಂತ ಚುಚ್ಚಿ ಮಾತಾಡ್ತಾರೆ. ಇನ್ ಕೇಸ್ ಈ ಪ್ರಪಂಚದಲ್ಲಿ ಗಂಡು ಮಗು ಆಗಿಲ್ಲ ಅಂದರೆ ಬಂಜನೆ ಅಂತಲೇ ಲೆಕ್ಕ ಹಾಕ್ತಾರೆ. ಆ ರೀತಿ ನಮ್ಮ ಜನ ಇದ್ದಾರೆ. ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಮಾಡಿಸ್ತೀನಿ, ಓಕೆನಾ? ಒಂದು ಬೀಜ ಏನಾದರೂ ನೀವು ನೆಟ್ಟಿದ್ರೆ ನೆಲ ಒಂದೇ ಇರುತ್ತೆ, ಬಟ್ ನೀವು ಯಾವ ಬೀಜ ನೆಟ್ಟಿರ್ತೀರೋ ಅದರ ಪ್ರಕಾರ ಮಾತ್ರ ಗಿಡ ಬೆಳೀತಾ ಹೋಗುತ್ತೆ. ಸೊ ಅದೇ ರೀತಿ ಅಮ್ಮನ ಗರ್ಭಾಶಯದಲ್ಲೂ ಸಮೇತ ಎಲ್ಲ ಮಕ್ಕಳಿಗೆ ಸುರಕ್ಷಿತವಾದ ಜಾಗ ಇರುತ್ತೆ. XX ಬಂದರೆ ಹೆಣ್ಮಗು ಆಗುತ್ತೆ, XY ಬಂದರೆ ಗಂಡು ಮಗು ಆಗುತ್ತೆ. ಸೊ ಅದ್ರ ಮೇಲೆ ನಿರ್ಧಾರ ಆಗಿಬಿಟ್ಟು ಗಂಡು ಅಥವಾ ಹೆಣ್ಣು ಅಂತ ಡಿಸೈಡ್ ಆಗೋದು. ಹೆಣ್ಮಕ್ಳದ್ದು ಯಾವುದೇ ತಪ್ಪೇ ಇಲ್ಲ. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅನ್ಕೊತೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಬಂದು. ಓಕೆ, ನಿಮಗೆ ಈ ಎಕ್ಸಾಂಪಲ್ ಎಲ್ಲ ಕ್ಲಾರಿಟಿ ಕೊಟ್ಟಿರುತ್ತೆ ಅನ್ಕೊತೀನಿ. ಇಷ್ಟೊತ್ತು ಮಹಿಳೆದು ತಪ್ಪಿಲ್ಲ ಅಂತ ಗೊತ್ತಾಯಿತು. ಹಾಗಿದ್ರೆ ಅಪ್ಪನ ತಪ್ಪ ಅಂತ ನಿಮಗೆ ಕ್ವಶನ್ ನೋಡ್ತಾ ಇರ್ಬೋದು. ಅವ್ರದ್ದು ಸಮೇತ ತಪ್ಪಿಲ್ಲ, ಓಕೆನಾ? ಇಲ್ಲಿ ಅಮ್ಮಂದು ತಪ್ಪಿಲ್ಲ, ಅಪ್ಪಂದು ತಪ್ಪಿಲ್ಲ. ಎಕ್ಸ್ ಅಥವಾ ವೈ ಕ್ರೋಮೋಸಮಲ್ಲಿ ಯಾವುದು ಫಸ್ಟ್ ಸೇರುತ್ತೋ ಅದು ಸಂಪೂರ್ಣವಾಗಿ ಸ್ವಾಭಾವಿಕ ಪ್ರಕ್ರಿಯೆ ಆಗಿರುತ್ತೆ. ಇದನ್ನು ಯಾರಿಂದ ನಿಯಂತ್ರಿಸಲು ಸಮೇತ ಸಾಧ್ಯವಿಲ್ಲ, ಓಕೆನಾ? ಅಪ್ಪಂದು ತಪ್ಪಿಲ್ಲ, ಅಮ್ಮಂದು ತಪ್ಪಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? 2ನೇದು ಅಥವಾ 3ನೇದು ಮಗು ಯಾಕೆ? ಫಸ್ಟ್ನೇ ಮಗು ಹೆಣ್ಣಾಯಿತು, ಮತ್ತೊಮ್ಮೆ ಟ್ರೈ ಮಾಡಿ, ಅದನ್ನು ಹೆಣ್ಣಾಯಿತು, ಮತ್ತೊಮ್ಮೆ. ಹಿಂಗೆ ಮಾಡ್ತಾ ಹೋದರೆ ನಿಮ್ಮ ಫ್ಯಾಮಿಲಿಗೆ ಪ್ರೆಸರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದು ತಪ್ಪು ತಾನೇ? ಯಾವುದೇ ಒಂದು ಪಾಪು ಆಗಿರಲಿ, ಅದು ಒಂದು ಹೆಣ್ಣು ಮಗು ಆಗಿರಲಿ ಅಥವಾ ಗಂಡು ಮಗು ಆಗಿರಲಿ, ಅದು ಒಂದು ಅಮೂಲ್ಯ ಕ್ಷಣನೇ ಅಂತ ಹೇಳ್ಬೋದು ವೀಕ್ಷಕರೇ. ಈಗಿನ ಸಂದರ್ಭದಲ್ಲಿ ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತ ಎಷ್ಟು ಸಫರ್ ಆಗ್ತಿದ್ದಾರೆ ಗೊತ್ತಾ? ಅದಂತೂ ಯಾರಿಗೂ ಗೊತ್ತಾಗ್ತಿಲ್ಲ. ನಿಮಗೆ ಹೆಣ್ಮಗು ಆಯಿತಾ, ಅಬಾರ್ಷನ್ ಮಾಡಿಸು, ಅದನ್ನು ಮಾಡಿಸು, ಇದನ್ನು ಮಾಡಿಸು ಅಂತ ಓಡಾಡ್ತಾ ಇರ್ತೀರ. ಅದೆಲ್ಲ ಬಿಟ್ಬಿಡಿ. ಯಾವುದೇ ಪಾಪು ಆಗಿರಲಿ, ಫಸ್ಟ್ ಅದಕ್ಕೆ ಆರೋಗ್ಯ ಆಯುಷ್ ಇದ್ದರೆ ಸಾಕು ಅಷ್ಟೇ. ಅದಕ್ಕಿಂತ ಮೊದಲು ನಿಮ್ಮ ಹೆಂಡ್ತಿ ಹೆಂಗಿದಳು, ಇನ್ ಕೇಸ್ ಅತ್ತೆಯವರಾದರೆ ನಿಮ್ಮ ಸೊಸೆ ಹೆಂಗಿರ್ತಾರೋ, ಇನ್ ಕೇಸ್ ಅಮ್ಮಂದ್ರಾದರೆ ನನ್ನ ಮಗಳು ಹೆಂಗಿರ್ತಾರೋ ಅಂತ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಅವ್ರು ಹೆಂಗಾದರೂ ಇರಲಿ, ನನಗೆ ಗಂಡು ಬೇಕು ಅಂತ ಕುಂತ್ರೆ ಅವಳ ಮೇಲೆ ಪ್ರೆಸರ್ ಹಾಕೋದು ತಾನೇ. ಎಷ್ಟೊಂದು ಜನಕ್ಕೆ ಈ ರೀತಿ ಆಗಿ ಎಷ್ಟೊಂದು ಹೆಣ್ಮಕ್ಳಿಗೆ ಈ ರೀತಿ ಕಿರುಕುಳ ಕೊಟ್ಟು ಎಷ್ಟು ಜನ ಸತ್ತಿದ್ದಾರೋ, ಎಷ್ಟು ಜನ ಅಲ್ಲಿ ಇಲ್ಲಿ ಮಗುನ ಬಿಸಾಡಿದಾರೋ.
ಇದಕ್ಕೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಆ ಮಗು ಮೇಲೆ ಯಾಕ್ರಿ ಅಷ್ಟೆಲ್ಲ ನಿಮಗೆ? ಆ ಮಗು ಏನು ತಪ್ಪು ಮಾಡಿರುತ್ತೆ? ಎಲ್ಲಂದ್ರಲ್ಲೇ ಬಿಸಾಕಿ ಹೋಗ್ತೀರಾ, ಮೋರಿಲಿ ಬಿಸಾಕ್ತೀರಾ? ಹಾಗಿದ್ರೆ ಮಗು ಮಾಡ್ಕೊಳೋದು ಯಾಕೆ? ಏನು ಹೇಳಬೇಕು ಏನೋ ಈ ಜನಕ್ಕೆ. ಯಾಕೆ ನೀವು ಗಂಡು ಬೇಕು ಅಂತೀರಾ? ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ಪೊಲೀಸ್ ಅನ್ಬೇಡ, IAS ಆಫೀಸರ್ ಅನ್ಬೇಡ, ಡಾಕ್ಟರ್ ಅನ್ಬೇಡ, ಇಂಜಿನಿಯರ್ ಅನ್ಬೇಡ, ಎಲ್ಲ ಕ್ಷೇತ್ರದಲ್ಲೂ ಸಮೇತ ನಮ್ಮ ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ. ಓಕೆನಾ? ಅವ್ರನ್ನ ಸಾಧನೆ ಮಾಡೋಕ್ಕೆ ಬಿಡಿ, ಎಲ್ಲದರಲ್ಲೂ ಕಡಿಮೆ ಇದ್ದಾರೆ. ಈ ಹೆಣ್ಮಕ್ಳ ಮೇಲೆ ಕೀಳಂತ ಯಾವತ್ತೂ ನೋಡೋಕೆ ಹೋಗಬೇಡಿ. ಇಂಪಾರ್ಟೆಂಟ್ ಆದ ಒಂದು ಸಂದೇಶ ಕೊಡ್ತೀನಿ. ಹೆಣ್ಣು ಮಗುವಿನ ಆಶೀರ್ವಾದ, ಗಂಡು ಮಗುವಿನ ಆಶೀರ್ವಾದ, ಅದೊಂದು ಮೌಲ್ಯ. ಓಕೆನಾ? ಲಿಂಗದಿಂದಲ್ಲ, ಅವುಗಳ ಒಳ್ಳೆಯ ಗುಣದಿಂದ. ಹಾಗಾಗಿ ಹೆಣ್ಮಕ್ಳನ್ನು, ನಿಮ್ಮ ತಾಯಂದಿರನ್ನು ಯಾವಾಗಲೂ ದೂಷಿಸಬೇಡಿ. ಅವಳನ್ನು ಪೂಜಿಸಿ, ಗೌರವಿಸಿ, ಅವಳನ್ನು ಬೆಂಬಲಿಸಿ. ನಿಮ್ಗೆ ಎಲ್ರಿಗೂ ಹೇಳ್ತಿದ್ದೀನಿ, ಇದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತೆ. ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿಗೆ, ಕುಟುಂಬಸ್ಥರಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಯಾರೀಗ ಹೊಸ್ದಾಗಿ ನೋಡ್ತಿರ್ತೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವೇನಾದರೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಓಕೆನಾ? ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.